ಖಮೇನಿ ಖತಂ. ಕೆಂಡವಾದ ಇರಾನ್ನಿಂದ ಅಮೆರಿಕದ ವಾಯುನೆಲೆಗಳು ಉಡೀಸ್. ಹೌದು, ಇಸ್ರೇಲ್ ಮತ್ತು ಇರಾನ್ ನಡುವಿನ ಕಲಹ ಇಂದು ನೆನೆಯದಲ್ಲ. ಪರಮಾಣು ಒಪ್ಪಂದದ ಮಾತುಕತೆಗೆ ಸ್ಪಂದಿಸಿದ ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಬುಸ್ಕೊಡ್ತಾ ಇತ್ತು. ಇರಾನ್ ಅಧ್ಯಕ್ಷ ಅಯಾತೋಲಾ ಅಲಿ ಖಮೇನಿ ಹತ್ಯೆಗೆ ಪ್ಲಾನ್ ಮಾಡಿತ್ತು. ಮೂರನೇ ಮಹಾಯುದ್ಧದ ನೆಪದಲ್ಲಿ ಖಮೇನಿ ಇದ್ದ ಕಟ್ಟಡದ ಮೇಲೆ ದಾಳಿ ನಡೆಸಲಾಗಿದೆ. ಇದರ ಪರಿಣಾಮವಾಗಿ ಖಮೇನಿ, ಆತನ ಮಗಳು, ಅಳಿಯ, ಮೊಮ್ಮಗ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ಶನಿವಾರ ಬೆಳಗ್ಗೆ ನಡೆದ ದಾಳಿಯಲ್ಲಿ ಇರಾನ್ನ ಪರಮೋಚ್ಚ ನಾಯಕ ಅಯಾತೋಲಾ ಅಲಿ ಖಮೇನಿ ಹತ್ಯೆಯಾಗಿದ್ದಾರೆ ಎಂದು ಇರಾನ್ ಸರ್ಕಾರ ದೃಢಪಡಿಸಿದೆ. ಖಮೇನಿ ಅವರ ಮರಣದ ನಂತರ ಇರಾನ್ 40 ದಿನಗಳ ಸಾರ್ವಜನಿಕ ಶೋಕಾಚರಣೆಯನ್ನ ಘೋಷಿಸಿದೆ. ಇನ್ನು ಈ ವಿಚಾರದ ಬಗ್ಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ವಿಚಾರವನ್ನ ಘೋಷಿಸಿದ್ದು, ಖಮೇನಿ ಎಂಬಾತ ಇತಿಹಾಸದ ಅತ್ಯಂತ ಕ್ರೂರ ವ್ಯಕ್ತಿಗಳಲ್ಲಿ ಒಬ್ಬ ಆತನಾಗಿದ್ದಾನೆ ಎಂದು ಟ್ರಂಪ್ ತನ್ನ ಸಾಮಾಜಿಕ ಜಾಲತಾಣವಾದ ಟ್ರೂತ್ ಸೋಷಿಯಲ್ನಲ್ಲಿ ಬರೆದುಕೊಂಡಿದ್ದಾರೆ. ಅಲ್ಲದೆ ಇದು ಕೇವಲ ಇರಾನ್ ಜನರಿಗೆ ಸಿಕ್ಕ ಜಯ ಮಾತ್ರವಲ್ಲ, ಖಮೇನಿ ಮತ್ತು ಆತನ ರಕ್ತ ಪಿಶಾಚಿಗಳಾದ ಗೂಂಡಾ ಪಡೆಯಿಂದ ಹತ್ಯೆ ಆದ ಅಥವಾ ಅಂಗವೈಕಲ್ಯಗೊಳಗಾದ ಶ್ರೇಷ್ಠ ಅಮೆರಿಕನರಿಗೆ ಹಾಗೂ ವಿಶ್ವದ ವಿವಿಧ ದೇಶಗಳ ಜನರಿಗೆ ಸಿಕ್ಕ ನ್ಯಾಯ ಎಂದು ಅವರು ಹೇಳಿದ್ದಾರೆ. ಇನ್ನು ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಮೇಲೆ ಜಂಟಿ ದಾಳಿ ನಡೆಸಿ ಮಧ್ಯಪ್ರಾಚ್ಯವನ್ನ ಹೊಸ ಸಂಘರ್ಷಕ್ಕೆ ದೂಡಿದೆ. ಇರಾನ್ 30ಕ್ಕೂ ಹೆಚ್ಚು ನಗರಗಳ ಮೇಲೆ ದಾಳಿ ನಡೆಸಲಾಗಿತ್ತು. ಟೆಹರಾನ್ನ ಜುಹಾರಿ, ಯೂನಿವರ್ಸಿಟಿ ಸ್ಟ್ರೀಟ್ ಮತ್ತು ಉತ್ತರ ಭಾಗದ ಸಯಾತ್ ಕಂದನ್ ಪ್ರದೇಶ, ಅಣುಶಕ್ತಿ ಸಂಶೋಧನಾ ಕೇಂದ್ರವಿರುವಂತಹ ಇಸ್ಫಹಾನ್ ಮತ್ತು ನಂಟೋಜ್ ಪ್ರಮುಖ ನಗರದ ಮೇಲೆ ವೈಮಾನಿಕ ದಾಳಿ ನಡೆಸಿ ಖಮೇನಿಯನ್ನ ಒಡೆದುರುಳಿಸಲಾಗಿದೆ. ಈ ದಾಳಿಯಿಂದ ಎದುರಿ ಸುಮ್ಮನೆ ಕೂರದ ಇರಾನ್, ಇಸ್ರೇಲ್ ಹಾಗೂ 6 ದೇಶಗಳಲ್ಲಿರುವ ಅಮೆರಿಕದ ವಾಯುನೆಲೆಗಳ ಮೇಲೆ ದಾಳಿ ನಡೆಸಿದೆ. ಅಂದ್ರೆ UAE, ಸೌದಿ ಅರೇಬಿಯಾ, ಕುವೈತ್, ಜೋರ್ಡನ್, ಕತರ್ ಮತ್ತು ಬಹರನ್ನಲ್ಲಿರುವ ಅಮೆರಿಕ ವಾಯುನೆಲೆಗಳನ್ನು ಉಡೀಸ್ ಮಾಡಲಾಗಿದೆ. ಅಮೆರಿಕ ಮೇಲಿನ ಕೋಪವನ್ನ ಅರಬ್ ರಾಷ್ಟ್ರಗಳ ಮೇಲೆ ಇರಾನ್ ತೀರಿಸಿಕೊಂಡಿದೆ. ದುಬೈ, ಕುವೈತ್, ಅಬುದಾಬಿ ಮೇಲೆ ದಾಳಿ ನಡೆಸಿ ಹಲವು ಕಟ್ಟಡಗಳನ್ನು ನೆಲಕ್ಕುರುಳಿಸಿದೆ. ಅಷ್ಟೇ ಅಲ್ಲ, ಬುರ್ಜ್ ಖಲೀಫಾ ಮೇಲೂ ದಾಳಿ ನಡೆಸಲು ಯತ್ನಿಸಿದ್ರು. ಸಫಲವಾಗದೆ ಬೇರೆ ಕಟ್ಟಡಗಳ ಮೇಲೆ ಅಟ್ಯಾಕ್ ಮಾಡಿದೆ ಇರಾನ್. ಇರಾನ್ನ ಬಾಲಕಿಯರ ಶಾಲೆ ಮೇಲೆ ದಾಳಿ, 40 ಮಕ್ಕಳ ಸಾವು. ಇನ್ನು ಈ ವೈಮಾನಿಕ ದಾಳಿಯ ವೇಳೆ ವಾಯುನೆಲೆಗಳು, ಅನೇಕ ಕಟ್ಟಡಗಳು ನೆಲಸಮವಾಗಿವೆ. ಇದರ ನಡುವೆ ಹೃದಯ ವಿದ್ರಕವಾದಂತಹ ಘಟನೆಯೊಂದು ನಡೆದಿದ್ದು, ದಕ್ಷಿಣ ಇರಾನ್ನ ಪ್ರಾಂತ್ಯದಲ್ಲಿರುವಂತಹ ಮಿನಾಬಾನಲ್ಲಿರುವ ಪ್ರಾಥಮಿಕ ಬಾಲಕಿಯರ ಶಾಲೆಯ ಮೇಲೆ ಇಸ್ರೇಲ್ ದಾಳಿ ನಡೆದಿದೆ. ಇದರಿಂದ ಆ ಶಾಲೆಯೊಳಗಿದ್ದ 40 ವಿದ್ಯಾರ್ಥಿನಿಯರ ದೇಹ ಛಿದ್ರವಾಗಿದೆ. ಆ ಶಾಲೆಯ ಅವಶೇಷಗಳ ಅಡಿ ತಮ್ಮ ಮಕ್ಕಳ ದೇಹವನ್ನ ಹುಡುಕುತ್ತಾ ಪೋಷಕರು ಗೋಳಾಡುವ ದೃಶ್ಯ ನಿಜಕ್ಕೂ ಮನಕಲಕುವಂತಿದೆ. ಖಮೇನಿ ಉತ್ತರಾಧಿಕಾರಿ ನೇಮಕಕ್ಕೆ ನಡೆದಿದೆ ಪ್ಲಾನ್. ಖಮೇನಿ ಹತ್ಯೆ ದೃಢಪಡಿಸಿದ ಬಳಿಕ ಅವರ ಉತ್ತರಾಧಿಕಾರಿ ಯಾರಾಗ್ತಾರೆ ಅನ್ನೋ ಚರ್ಚೆ ಜೋರಾಗಿದೆ. ಖಮೇನಿ ಅವರ ಜಾಗಕ್ಕೆ ಅವರ ಮಗ ಮಸೂದ್ ಪೆಸಿಕ್ಶಿಯಾನ್ ಪ್ರತೀಕಾರದ ಮಾತುಗಳನ್ನ ಹೇಳಿದ್ದಾರೆ. ಇದೇ ರೀತಿ ದಾಳಿ ಮುಂದುವರೆದಲ್ಲಿ ಪ್ರತಿ ದಾಳಿಯ ಭೀಕರತೆ ಹೆಚ್ಚಾಗಲಿದೆ ಎಂದು ಇಸ್ರೇಲ್ ಹಾಗೂ ಅಮೆರಿಕಕ್ಕೆ ಇರಾನ್ ಎಚ್ಚರಿಕೆಯನ್ನ ನೀಡಿದೆ. ಸಮರ ಬೆನ್ನಲ್ಲೇ ತೈಲಗಳ ಬೆಲೆ ಏರಿಕೆ ಫಿಕ್ಸ್. ಇನ್ನು ಖಮೇನಿ ಹತ್ಯೆ ಬೆನ್ನಲ್ಲೇ ಮಧ್ಯಪ್ರಾಚ್ಯದಲ್ಲಿ ಮತ್ತೊಂದು ಯುದ್ಧ ಆರಂಭವಾಗಿದೆ. ಇದು ಜಾಗತಿಕ ಮಾರುಕಟ್ಟೆಯ ಮೇಲೆ ಸಾಕಷ್ಟು ನಕಾರಾತ್ಮಕ ಪರಿಣಾಮವನ್ನ ಬೀರಲಿದ್ದು, ಜಲಸಂಧಿಗಳಿಂದ ಸರಬರಾಜು ಆಗ್ತಾ ಇದ್ದ ತೈಲಕ್ಕೆ ಸದ್ಯಕ್ಕೆ ಬ್ರೇಕ್ ಬೀಳಲಿದ್ದು, ತೈಲ ಬೆಲೆ ಹೆಚ್ಚಳವಾಗುವಂತಹ ಆತಂಕ ಎದುರಾಗಿದೆ. ಅಮೆರಿಕ ಇರಾನ್ ಸಂಘರ್ಷದಿಂದ ತೈಲ ಸರಬರಾಜಿನಲ್ಲಿ ಏರುಪೇರಾಗುವಂತಹ ಆತಂಕ ಎದುರಾಗಿದೆ. ಇನ್ನು ಓಮರ್ಜ್ ಜಲಸಂಧಿ ಬಂದಿಯಾಗಿರುವ ಹಿನ್ನೆಲೆ ಕಚ್ಚಾ ತೈಲ ಸಾಗಾಣಿಕೆಗೆ ಅಡ್ಡಿಯಾಗಿದೆ. ಇನ್ನು ಖಮೇನಿ ಅವರ ಹತ್ಯೆ ಖಂಡಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಆಲಿಪುರದಲ್ಲಿನ ಶಿಯಾ ಮುಸ್ಲಿಮರು ಪ್ರತಿಭಟನಾ ಮೆರವಣಿಗೆ ನಡೆಸಿದ್ದಾರೆ. ಖಮೇನಿ ಫೋಟೋ ಹಿಡಿದು ಕಣ್ಣೀರು ಹಾಕಿ ಬಂದ್ಗೆ ಬೆಂಬಲ ಸೂಚಿಸಿದ್ದಾರೆ. ಆಲಿಪುರ ಗ್ರಾಮವನ್ನ ಮಿನಿ ಇರಾನ್ ಎಂದೇ ಕರೆಯಲಾಗ್ತಾ ಇದೆ. 1986ರಲ್ಲಿ ಅಯಾತೋಲ್ ಅಲಿ ಖಮೇನಿ ಅವರು ಆಲಿಪುರ ಗ್ರಾಮಕ್ಕೆ ಆಗಮಿಸಿದ್ರು. ಹೀಗಾಗಿ ಖಮೇನಿ ಹತ್ಯೆಗೆ ಕರ್ನಾಟಕದಲ್ಲಿ ಮೌನ ಮನೆ ಮಾಡಿದೆ.
ಇರಾನ್ನಲ್ಲಿ ಸಾವು ನೋವು ಹೆಚ್ಚಾಗಿದ್ದು ಜನತೆಯಲ್ಲಿ ಇನ್ನಷ್ಟು ಭಯ ಉಂಟು ಮಾಡಿದೆ. ಈ ದಾಳಿಯನ್ನ ಹೆಚ್ಚಿನ ರಾಷ್ಟ್ರಗಳು ಖಂಡಿಸಿದ್ದಾರೆ. ಮೂರನೇ ಮಹಾಯುದ್ಧಕ್ಕೆ ಅವಕಾಶ ನೀಡದಂತೆ ವಿಶ್ವಸಂಸ್ಥೆಗೆ ಚೀನಾ ಅಧ್ಯಕ್ಷ ಮನವಿ ಮಾಡಿದ್ದಾರೆ. ಆದರೆ ಖಮೇನಿ ಪ್ರತೀಕಾರಕ್ಕಾಗಿ ಕಾಯ್ತಾ ಇರುವ ಇರಾನ್ ಇನ್ಯಾವ ರೀತಿ ದಾಳಿ ನಡೆಸಲು ಸಿದ್ಧತೆ ನಡೆಸ್ತಾ ಇದೆಯೋ ಗೊತ್ತಿಲ್ಲ. ಆದರೆ ಮತ್ತಷ್ಟು ಸಾವು ಹಾಗೂ ನೋವುಗಳು ಸಂಭವಿಸೋದಂತೂ ಖಂಡಿತ.